ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಶೋಕ್ ಫ್ಯಾಕ್ಟರಿಲಿ ಮ್ಯಾನೇಜರ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆಯಂತೆ. ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿದ್ದಾನೆ. ಕಲ್ಪನನ್ಗೆ ಒಂದು ಮಾತು ಹೇಳಿಲ್ಲ. ಇತ್ತೀಚೆಗೆ ಕಂಪ್ನಿ ವಿಷಯದಲ್ಲಿ ತುಂಬಾನೇ ಇನ್ವಾಲ್ವ್ ಆಗ್ತಾ ಇದ್ದಾನೆ. ಯಾವುದಕ್ಕೂ ಶಿವಗಾಮಿ ಪರ್ಮಿಷನ್ನ ಕೇಳ್ತಾನೆ ಇಲ್ಲ. ಆ ಮೈಕ್ರೋಗ್ರೀನ್ ಪ್ರಾಜೆಕ್ಟ್ ಕೂಡ ಪೂರ್ತಿಯಾಗಿ ಕಂಪ್ಲೀಟ್ ಆದ್ಮೇಲೆ ಶಿವಗಾಮಿಗೆ ಹೇಳಿದ್ದು. ಫ್ಯಾಕ್ಟ್ರಿ ವಿಷಯದಲ್ಲೂ ಪ್ರತಿಯೊಂದು ನಿರ್ಧಾರನೂ ಅವನೇ ತಗೊಂತಾ ಇರೋದು ಬಾಸ್. ಅಲ್ಲಿ ಕೆಲಸ ಮಾಡೋ ಹುಡುಗರು ಹೇಳಿದ್ರು. ಮನೇಲಿರೋದು ಶಿವಗಾಮಿ ಅಲ್ಲ ಅಂತ ಅವ್ರಿಗೇನಾದ್ರೂ ಡೌಟ್ ಬಂದಿದ್ಯಾ? ಅವ್ನ ಕಲ್ಪನನ ಅವಾಯ್ಡ್ ಮಾಡ್ತಿದ್ದಾನ? ಹೇಳಕ್ಕಾಗಲ್ಲ ರವಣ್ ಭಾಯ್. ಹಾಗೇನಾದ್ರೂ ಅವನಿಗೆ ಡೌಟ್ ಬಂದ್ರೆ ಅವನು ಯಾರಿಗೂ ಕೇಳಕ್ ಹೋಗಲ್ಲ. 100% ಕನ್ಫರ್ಮ್ ಆದ್ಮೇಲೆ ರೆಡ್ ಹ್ಯಾಂಡೆಡ್ ಆಗಿ ಹಿಡಿತಾನೆ. ಅಲ್ಲಿವರೆಗೂ ಅದನ್ನ ಪ್ರೂವ್ ಮಾಡೋದಕ್ಕೆ ಸಾಕ್ಷಿಗಳನ್ನ ಹುಡುಕ್ತಾನೆ ಇರ್ತಾನೆ. ಡೌಟ್ ಬಂದಿದೆ ಅಂತನೂ ಯಾರ ಹತ್ರನೂ ತೋರಿಸ್ಕೊಳ್ಳಲ್ಲ. ಅವನನ್ನ ಹೀಗೆ ಬಿಟ್ರೆ ನಮ್ ಕೆಲ್ಸಕ್ಕೆ ತೊಂದರೆ ಆಗುತ್ತೆ. ಕಲ್ಪನಾ ಆಸ್ತಿನೆಲ್ಲ ನಮಗೊಪ್ಸಿದ ಮೇಲೆ ಕೋರ್ಟ್ಗೆ ಹೋಗಿ ನಾಳೆ ಸ್ಟೇ ತಂದ್ಬಿಟ್ರೆ ಕಷ್ಟ ಆಗುತ್ತೆ ರಾಕಿ. ನನಗೇನೋ ಆಸ್ತಿ ಟ್ರಾನ್ಸ್ಫರ್ ಆಗೋದು ಅಷ್ಟೇನು ಈಸಿ ಅಲ್ಲ ಅಂತ ಅನ್ಸುತ್ತೆ ರವಣ್ ಭಾಯ್. ಇವನು ಯಾವುದಾದ್ರೂ ಒಂದು ರೀತಿಯಲ್ಲಿ ಅಡ್ಡ ಬಂದೇ ಬರ್ತಾನೆ. ಆಮೇಲೆ ದುಡ್ಡಿಗೆ ಆಸೆ ಪಡಲ್ಲ, ಹೆದರ್ಸಿದ್ರು ಹೆದರ್ಕೊಳ್ಳಲ್ಲ. ಬಂಡ ಅವನು. ಯಾಕೋ ತುಂಬಾ ಕಷ್ಟ ಆಗುತ್ತೆ ಅನ್ಸುತ್ತೆ ರವಣ್ ಭಾಯ್. ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು ರಾಕಿ. ಹಂಗೇನಾದ್ರೂ ಅಡ್ಡ ಬಂದ್ರೆ ಬೇರೆ ಬಿಲ್ಡಿಂಗ್ ಮೇಲೆ ಒಂದು ಬೆದ್ರು ಬೊಂಬೆ ಹಾಕ್ತಾನೆ ಅಷ್ಟೇ. ಆಮೇಲೆ ಆ ಮನೆಗೆ ಗಂಡು ದಿಕ್ಕೇ ಇರಲ್ಲ, ಹೋರಾಡೋಕ್ಕೂ ಯಾರೂ ಇರಲ್ಲ. ಆದಿ ಇದನ್ನಲ್ಲ, ಆಸ್ತಿ ಎಲ್ಲ ನಮ್ಮ ಹೆಸರಿಗೆ ಬಂದಿದೆ ಅಂತ ಗೊತ್ತಾದ್ರೆ ಅವನು ಸುಮ್ಮನೆ ಇರ್ತಾನ? ಆಸ್ತಿ ಕೈಗೆ ಬರ್ಲಿ, ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ ಅನ್ನೋದ್ರ ಮೇಲೆ ನಾವ್ ಏನ್ ಮಾಡೋದು ಅಂತ ಪ್ಲಾನ್ ಮಾಡೋಣ. ನನ್ನ ಪ್ರಕಾರ ಆ ದಿನ ಜೊತೆಲೇ ಇಟ್ಕೊಂಡು ಅವನಿಗೆ ಹಾಗೆ ಹಳ್ಳ ತೋಡಿ ಮುಚ್ಚಾಕ್ಬೇಕು. ಅವನನ್ನ ಎಲಿಮಿನೇಟ್ ಮಾಡಿದ್ರೆ ಇರೋದು ಆ ನಂದಿನಿ, ಬಸಪ್ಪ. ಅವರಿಂದ ನಮ್ಮನ್ನ ಏನು ಮಾಡಕ್ಕಾಗಲ್ಲ. ಆಸ್ತಿ ನಮ್ಮ ಕೈಗೆ ಬರೋವರೆಗೂ ಆ ಮನೇಲಿರೋದು ಶಿವಗಾಮಿ ಅಲ್ಲ ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು. ಅದನ್ನ ನಾವು ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಅಕಸ್ಮಾತ್ ಅಶೋಕ್ಗೆ ಡೌಟ್ ಬಂದಿದೆ, ತುಂಬಾ ಪ್ರಶ್ನೆ ಹಾಕ್ತಾನೆ, ಬಿಹೇವಿಯರ್ ಚೇಂಜ್ ಆಗಿದೆ ಅಂತ ನಮಗ್ ಗೊತ್ತಾಗಿದ ತಕ್ಷಣ ಅವನ ಕತೆನೂ ಮುಗಿಸ್ಬಿಡೋಣ. ಅವಾಗೆಲ್ಲ ಸಾಲ್ವ್ ಆಗ್ಬಿಡುತ್ತೆ. ಅಶೋಕ್ ಅವರೇ, ನಿಮ್ಮ ವೈಫ್ನ ಇವತ್ತು ಮನೆಗೆ ಕರ್ಕೊಂಡು ಹೋಗ್ಬೋದು. ಶಿಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಖಂಡಿತ ನೀವು ನನಗೆ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆನೇ ಇಲ್ಲ. ಆದರೆ ನೀವು ಯಾರಿಗೆ ಥ್ಯಾಂಕ್ಸ್ ಹೇಳ್ಬೇಕಂತನೂ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತಂದ್ರೆ ನಿಮ್ಮ ವೈಫಿಗೆ ನಡೆದಿರೋದು ಮಿರಾಕಲ್. ಸಾಮಾನ್ಯವಾಗಿ ಆರ್ಗನ್ ಫೇಲ್ಯೂರ್ ಆಗಿರೋರು ರಿಕವರ್ ಆಗಬೇಕು ಅಂತಂದ್ರೆ ಅಟ್ಲೀಸ್ಟ್ 6 months to 1 year ಟೈಮ್ ಬೇಕೇ ಬೇಕು. ಆದರೆ ಜಸ್ಟ್ 2 days ಅಲ್ಲಿ ರಿಕವರ್ ಆಗಿದ್ದಾರೆ ಅಂತಂದ್ರೆ ಇಟ್ಸ್ ಮೆಡಿಕಲಿ ಇಂಪಾಸಿಬಲ್. ನಾವೊಬ್ಬ ಡಾಕ್ಟರ್ ಆಗಿ ಇದನ್ನೆಲ್ಲ ಹೇಳಬಾರ್ದು, ಆದರೆ ಅವ್ರ ಜೀವನದಲ್ಲಿ ನಡೆದಿರೋದು ಪವಾಡಾನೆ. ನಮ್ಮ ಮೆಡಿಕಲ್ ರಿಪೋರ್ಟ್ಸ್ ಪ್ರಕಾರ ಶಿ ಈಸ್ ನಾಟ್ ಹ್ಯೂಮನ್. ಯಾಕೆ ಅಂತಂದ್ರೆ ಒಂದು ಹ್ಯೂಮನ್ ಬಾಡಿನಲ್ಲಿ ನಾವು ಕೊಟ್ಟಿರೋ ಮೆಡಿಕೇಶನ್ಸು ಟ್ರೀಟ್ಮೆಂಟು ವರ್ಕ್ ಆಗಿ ರಿಕವರ್ ಆಗಬೇಕು ಅಂತಂದ್ರೆ ಮಿನಿಮಮ್ 6 ತಿಂಗಳ ಟೈಮ್ ಬೇಕೇ ಬೇಕು. ಆದರೆ ಜಸ್ಟ್ 2 days ಅಲ್ಲಿ ಅವ್ರು ರಿಕವರಿ ಆಗಿದ್ದಾರೆ ಅಂತಂದ್ರೆ ಇದು ಮನುಷ್ಯ ಶಕ್ತಿಗೂ ಮೀರಿದ ಶಕ್ತಿ ಟ್ರೀಟ್ಮೆಂಟ್ ಕೊಟ್ಟಿದೆ ಅಂತಾನೆ ಅರ್ಥ. ಸತ್ಯ ಡಾಕ್ಟರ್, ಅವಳಿಗೆ
ಆ ದೇವಿ ಶಾಂಭವಿ ಅನುಗ್ರಹ ಇದೆ. ದೇವಿ ಶಾಂಭವಿಗೆ ತುಂಬಾ ಹತ್ತಿರವಾದ ಮಗು ಅವಳು. ಪ್ರತಿದಿನ ಶಾಂಭವಿ ದೇವಿಗೆ ಪೂಜೆ ಮಾಡ್ತಾ ಇರ್ತಾಳೆ. ಬಹುಶಃ ಅದಕ್ಕೆ ಇರ್ಬೇಕೇನೋ ಇಷ್ಟು ಬೇಗ ರಿಕವರಿ ಆಗಿರೋದು. ಕೆಲವೊಂದ್ಸಲ ಪೇಷಂಟ್ಸ್ನ ನಾವು ಕಾಪಾಡಕ್ಕಾಗೋದಿಲ್ಲ ಅಂತಂದಾಗ ನಾವು ಆ ದೇವ್ರ ಮೇಲೆ ಭಾರ ಹಾಕೋದು. ಆದ್ರೆ ಆಗ ದೇವ್ರು ಕಾಪಾಡ್ತಾನೆ ಅಂತ ಸುಮ್ಮನೆ ಹೇಳಿರ್ತೀವಿ. ಆದ್ರೆ ನಿಮ್ ವೈಫ್ ವಿಷಯದಲ್ಲಿ ಆ ದೇವ್ರೇ ಕಾಪಾಡಿರೋದು. ಡಾಕ್ಟರ್, ಕ್ಯಾನ್ ಐ ಸಿ ಮೈ ವೈಫ್? ಧಾರಾಳವಾಗಿ ಮಾತಾಡಬಹುದು. ನೀವು ಯಾವಾಗ ಡಿಸ್ಚಾರ್ಜ್ ಮಾಡಬೇಕು ಅಂತ ಹೇಳಿ ನಾ ಮಾಡ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನೊಂದು ವಿಷಯ, ಈ ವಿಷಯ ತುಂಬ ಕಾಂಪ್ಲಿಕೇಟೆಡ್ ಆಗಿರೋದ್ರಿಂದ ನಮ್ಮ ಶತ್ರುಗಳಿಗೆ ಗೊತ್ತಾಗಬಾರ್ದು. ಮೊದಲೇ ಹೇಳಿದ್ದೀನಲ್ಲ. ಅರ್ಥ ಆಗಿದೆ. ಅದಕ್ಕೆ ನಾನು ಹೇಳಿದ್ದು ನಿಮ್ ಟೈಮ್ ಹೇಳಿ ನಾನು ಡಿಸ್ಚಾರ್ಜ್ ಮಾಡ್ಕೊಡ್ತೀನಿ ಅಂತ. ನಮ್ ಸಪೋರ್ಟ್ ನಿಮಗೆ ಯಾವಾಗ್ಲೂ ಇದ್ದೇ ಇರುತ್ತೆ. ಇದು ನನ್ನ ಪರ್ಸನಲ್ ನಂಬರ್. ಏನೇ ಎಮರ್ಜೆನ್ಸಿ ಇದ್ರೂ ಇಮ್ಮಿಡಿಯೇಟ್ ಆಗಿ ನೀವು ನನಗೆ ಕಾಲ್ ಮಾಡಬಹುದು. ಓಕೆ, ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ಹಾಯ್ ಮೇಡಮ್, ಹೇಗಿದ್ದೀರಾ? ಏನೋ ಸರ್, ನಿಮ್ ದಯೆ. ಚೆನ್ನಾಗಿದ್ದೀನಿ. ಯಾಕೆ ಹಾಗೆ ಹೇಳ್ತೀಯ ಶಿವಗಾಮಿ? ನೀವೇ ಅಲ್ವಾ ನನ್ನ ಕಾಪಾಡಿದ್ದು? ನಿನ್ನನ್ನು ಹಾಸ್ಪಿಟಲ್ಗೆ ಸೇರಿಸಿದ್ದು ನಾನು, ಆದರೆ ನಿನ್ನನ್ನು ಕಾಪಾಡಿದ್ದು ಆ ಶಾಂಭವಿ ದೇವಿ.